ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಗುಡ್. ಇವತ್ತು ನಾನು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಅವರೆಕಾಳ್ದು ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅವರೆಕಾಳನ್ನ ನೆನೆಸಿ ಒಂದು ನೈಟು, ಅದಾದಮೇಲೆ ಅದನ್ನು ಚಿಲುಕ್ಸಿಟ್ಕೊಂಡಿದ್ದೀನಿ. ಅಂದರೆ ಇದ್ಕಿದ ಬೇಳೆ ಸಾಂಬಾರು ಮಾಡ್ತೀವಲ್ಲ ಆ ಥರ. ಸೊ ಇದಿಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಉರಿಗಡಲೆ ಮತ್ತು ಸ್ವಲ್ಪ ಒಣಮೆಣಸಿನ್ಕಾಯಿ, ಕಡಲೆ ಬೀಜ, ಉಪ್ಪು ಮತ್ತು ಕರಿಬೇವು, ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಅದಾದಮೇಲೆ ಆಯಿಲು. ಇದಿಷ್ಟು ಬೇಕಾಗಿರೋ ಅಂಥದ್ದು. ಸ್ವಲ್ಪ ಇಂಗು ಕೂಡ ತೊಗೊಂಡ್ರೂ ಆಗುತ್ತೆ, ಇಲ್ಲ ಇಂಗು ಬೇಡ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಸೊ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಇದಿಷ್ಟು ಇದಕ್ಕೆ ಬೇಕಾಗಿರೋ ಅಂಥದ್ದು. ಇಲ್ಲಿ ಪೇಪರ್ ಅವಲಕ್ಕಿ ಕೂಡ ಬರುತ್ತೆ, ಬಟ್ ಪೇಪರ್ ಅವಲಕ್ಕಿ ತೊಗೋಬೇಡಿ, ನೀವು ಗಟ್ಟಿ ಅವಲಕ್ಕಿನೇ ತೊಗೊಳ್ಳಿ. ಹಸಿರು ಮೆಣಸಿನ್ಕಾಯಿ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಅದು ನೀಟಾಗಿ ಆಯಿಲಲ್ಲಿ ಫ್ರೈ ಆದಾಗ ತಿನ್ನೋವಾಗ ಮಧ್ಯದಲ್ಲಿ ಒಂದೊಂದು ಹಸಿರು ಮೆಣಸಿನ್ಕಾಯಿ ಸಿಕ್ಕಿದ್ರೆ ಖಾರವಾಗಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಇದ್ಕಿದ ಬೇಳೆದು ಮಿಕ್ಸ್ಚರ್ ಮಾಡೋಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೆ, ಎಣ್ಣೆ ಕಾಯ್ದಿದೆ. ಇವಾಗ ಇದಕ್ಕೆ ಏನು ಇದ್ಕಿದ ಬೇಳೆ ಇತ್ತಲ್ಲ ಅವರೆಕಾಳು, ಅದನ್ನು ಇದರೊಳಗೆ ಹಾಕ್ತೀನಿ. ನಾನು 2 ಸಲ ಫ್ರೈ ಮಾಡ್ಕೊತೀನಿ, ಯಾಕೆಂದರೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ 2 ಅಥವಾ 3 ಟೈಮ್ ಮಾಡ್ಕೋಬೇಕಾಗುತ್ತೆ. ನಾನು ಬಾಣಲಿನೂ ಸ್ವಲ್ಪ ಚಿಕ್ಕದೇ ತೊಗೊಂಡಿದ್ದೀನಿ, ದೊಡ್ಡದು ಬೇಡ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ, ಈಗ ಹಾಕಿದ ತಕ್ಷಣ ನಿಮಗೆ ಅದು ಒಂದು ನೊರೆ ಥರ ಬರುತ್ತೆ. ಸೊ ನೊರೆ ಬರೋದು ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅಂದರೆ ಕ್ರಿಸ್ಪಿನೆಸ್ಸು ಬರೋದು ಹೆಂಗೆ ಗೊತ್ತಾಗುತ್ತೆ ನಮಗೆ, ಯಾವ ಟೈಮಲ್ಲಿ ಇದನ್ನು ಎಣ್ಣೆಯಿಂದ ತೆಗಿಬೇಕು ಅಂದರೆ, ಇದು ನೊರೆ ಬರ್ತಿದೆಯಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಫುಲ್ಲು. ಆವಾಗ ಇದು ಬೆಂದಿದೆ ಅಂದರೆ ಕ್ರಿಸ್ಪಿನೆಸ್ ಬಂದಿರುತ್ತೆ, ಫ್ರೈ ಆಗಿರುತ್ತೆ ಚೆನ್ನಾಗಿ ಅಂತ ಗೊತ್ತಾಗುತ್ತೆ. ಸೊ ಆವಾಗ ತೆಗಿಬೇಕು. ನೀವು ನೋಡ್ತಿರ್ಬೋದು, ಸ್ಟಾರ್ಟಿಂಗ್ ಹಾಕಿದಾಗ ನಾನು ತುಂಬ ನೊರೆ ಇತ್ತು, ಇವಾಗ ಕಡಿಮೆ ಆಗಿದೆ. ಇದು ಕಂಪ್ಲೀಟಾಗಿ ನೊರೆ ಎಲ್ಲ ಹೋದ್ಮೇಲೆ ಇದು ನೀಟಾಗಿ ಫ್ರೈ ಆಗಿರುತ್ತೆ, ಹಾಗೆ ಕ್ರಿಸ್ಪಿನೆಸ್ ಕೂಡ ಬಂದಿರುತ್ತೆ. ಸೊ ಇವಾಗ ಇದು ಫ್ರೈ ಆಗಿದೆ ಅವರೆಕಾಳು. ನೋಡಿ, ಮುಂಚೆ ಹಾಕಿದಾಗ ತುಂಬ ನೊರೆ ಬರ್ತಾಯಿತ್ತು, ಇವಾಗ ನೊರೆ ಕಡಿಮೆ ಆಗಿದೆ, ಹಾಗೆ ಕ್ರಿಸ್ಪಿನೆಸ್ ಕೂಡ ಬಂದಿರುತ್ತೆ, ಹಾಗೆ ಫ್ರೈ ಕೂಡ ಆಗಿರುತ್ತೆ. ಇವಾಗ ಇದನ್ನು ಎತ್ಕೋಬೇಕು. ಇದ್ಕಿದ ಬೇಳೆ ಕಾಳು ಇರುತ್ತಲ್ಲ ಅವರೆಕಾಳು, ಅದನ್ನು ಫುಲ್ಲು ಏನು ಡ್ರೈ ಆಗಿರಬೇಕು ಅಥವಾ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಆರಿಸ್ಬೇಕು, ಒಣಗಿಸ್ಬೇಕು ಅಂತ ಏನಿಲ್ಲ. ಸ್ವಲ್ಪ ತೇವ ಇದ್ದಂಗೆ ಫ್ರೈ ಮಾಡಿಕೊಂಡ್ರೂ ಏನೂ ಆಗಲ್ಲ. ಸೊ ಇದನ್ನು ನಾನು ನಿನ್ನೆ ನೈಟು ನೆನೆಸಿ ಇವತ್ತು ಅದನ್ನು ಚಿಲುಕ್ಸ್ಬಿಟ್ಟು ಅವರೆಕಾಳನ್ನ ಇವಾಗ ಮಾಡ್ತಾಯಿದ್ದೀನಿ ಮಧ್ಯಾಹ್ನ. ಸ್ವಲ್ಪ ಫುಲ್ ಏನು ಡ್ರೈ ಆಗಿರಲಿಲ್ಲ, ಸ್ವಲ್ಪ ತೇವನೇ ಇತ್ತು. ನೋಡಿ ಈ ಥರ ಆಗಿದೆ. ಇವಾಗ ನೆಕ್ಸ್ಟ್ ಬಂದು ಇದೇ ಆಯಿಲಲ್ಲಿ ಕಡಲೆ ಬೀಜ ಮತ್ತು ಅವಲಕ್ಕಿ ಅದೆಲ್ಲ ಏನಿತ್ತು ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಕಡಲೆ ಬೀಜನ ಫ್ರೈ ಮಾಡ್ಕೊತೀನಿ. ಸೊ ಕಡಲೆ ಬೀಜ ಫ್ರೈ ಆಗಿದೆ. ನೆಕ್ಸ್ಟು ಕಡಲೆನ ಫ್ರೈ ಮಾಡ್ಕೊತೀನಿ. ಇದು ಬೇಗ ಫ್ರೈ ಆಗಿ ಹೋಗ್ಬಿಡುತ್ತೆ. ಅವಲಕ್ಕಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಜಸ್ಟ್ ಹಿಂಗೆ ಹಾಕ್ಬಿಟ್ಟು ತೆಗೆದುಬಿಡ್ಬೇಕು, ಇಲ್ಲಾಂದರೆ ಇದಾಗ್ಬಿಡುತ್ತೆ. ಇಷ್ಟೇ. ನಾನು ಲಾಸ್ಟಲ್ಲಿ ಹಾಕ್ಕೊಂಡೆ, ಯಾಕೆಂದರೆ ಇದು ಬೇಗ ಫ್ರೈ ಆಗಿಬಿಡುತ್ತೆ ಅದಕ್ಕೆ. ಆ್ಯಕ್ಚುಲಿ ನಾನು ಇದನ್ನು ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಥವಾ ಅವರೆಕಾಳು ಉಪ್ಪಿಟ್ಟು ಮಾಡಿದ್ರಾಗತ್ತೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಬಟ್ ನಮ್ಮ ಬೇಬಿ ಇದನ್ನು ತಿನ್ನಲ್ಲ. ಈ ಸಾಂಬಾರು ಪಲ್ಯ ಯಾವುದಕ್ಕೆ ಹಾಕಿದ್ರೂ ತಿನ್ನಲ್ಲ, ಮತ್ತು ಉಪ್ಪಿಟ್ಟು ಮಾಡಿದ್ರೂ ತಿನ್ನಲ್ಲ, ಗೊಜ್ಜು ಥರ ಮಾಡಿದ್ರೂ ತಿನ್ನಲ್ಲ. ಇದ್ಕಿದ ಬೇಳೆ ಮಾಡಿದ್ರೆ ಒಂದು ಸ್ವಲ್ಪ ಪರವಾಗಿಲ್ಲ ತಿಂತಾಳೆ ಸಾಂಬಾರು. ಅದು ಕಾಳೇನಾದರೂ ಹಾಕಿದ್ರೆ ಒಂಚೂರು ತಿನ್ನೋದೇ ಇಲ್ಲ. ಸೊ ಹಂಗಾಗಿ ಏನು ಮಾಡೋದು, ಈಗ ಇಷ್ಟೊಂದು ಒಂದು ಬಾಕ್ಸ್ ಅಷ್ಟಿತ್ತು, ಏನು ಮಾಡೋದು, ಏನೂ ತಿನ್ನಲ್ಲ ಅಂತಿದ್ದಾಳೆ, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು
ಅಂದ್ಕೊಂಡಿದ್ದೆ. ಆವಾಗ ಆಂಟಿನ ಕೇಳಿದೆ ನಾನು. ಅವಾಗ ಹಿಂಗೆ ಅಂದರು, ಮಿಕ್ಸ್ಚರ್ ಥರ ಬರುತ್ತೆ ನೋಡಿ, ಈಗ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ಲ ಆ ಥರದ್ದನ್ನು ಮಾಡು, ಚೆನ್ನಾಗುತ್ತೆ. ಸೇಮ್ ಇಟ್ಕಿದ ಬೆಳೆಗೆ ಹೆಂಗೆ ಒಂದಿನ ನೆನೆಸ್ಬಿಟ್ಟು ಅದನ್ನು ಕಾಳನ್ನ ಚಿಲುಕಿಸ್ಬಿಟ್ಟು ಆಮೇಲೆ ಅದನ್ನು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಕಡಲೆ ಬೀಜ ಎಲ್ಲ ಹಾಕಿ ಮಿಕ್ಸ್ಚರ್ ಥರ ಮಾಡಿ ನೋಡು, ಚೆನ್ನಾಗಿರುತ್ತೆ ಅಂತ ಅಂದರು. ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಎಲ್ಲ ಫ್ರೈ ಮಾಡ್ಕೊಂಡಾಯಿತು. ಈ ಶೋಯು ನೋಡಿ, ಕಡಲೆ ಬೀಜ ಮತ್ತು ಕಾಳು ಮತ್ತು ಅವಲಕ್ಕಿ ಇದಿಷ್ಟು ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಸ್ವಲ್ಪ ಹಾಕ್ಕೊತೀನಿ, ಜಾಸ್ತಿ ಹಾಕ್ಕೊಳ್ಳಲ್ಲ. ಇದು ಬಿಸಿ ಆದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸಿಪ್ಪೆ ತೆಗೆದಿಲ್ಲ ಬೆಳ್ಳುಳ್ಳಿ, ಹಂಗೆ ಜಜ್ಕೊಂಡಿದ್ದೀನಿ. ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಅಂತಹ ಹಸಿಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ ಬೇಕಾದರೆ ಆ್ಯಡ್ ಮಾಡಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬರೀ ಹಸಿಮೆಣಸಿನ್ಕಾಯಿ ಸಾಕು ಅಂದರೆ, ಇಲ್ಲ ನಂಗೆ ಹಸಿಮೆಣಸಿನ್ಕಾಯಿ ಬೇಡ ಒಣಮೆಣಸಿನ್ಕಾಯಿ ಬೇಕು ಅಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಎರಡೂ ಬೇಕಂದರೆ ಎರಡೂ ಹಾಕ್ಕೋಬೋದು. ನೆಕ್ಸ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಇವಾಗ ಇದಕ್ಕೆ ಖಾರ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಜಸ್ಟ್ ಹಿಂಗೆ ಸ್ವಲ್ಪ ಕೈ ಹಾಕ್ಸ್ಬಿಟ್ಟು ಆಫ್ ಮಾಡಿಬಿಡಿ, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ, ಅಂದರೆ ಕಪ್ಪಗಾಗ್ಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ಇವಾಗ ಸ್ವಲ್ಪ ಹಾಕ್ಕೊತೀನಿ. ಆಮೇಲೆ ನೋಡಿಬಿಟ್ಟು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೋಬೇಕು. ಈಗ ಸ್ವಲ್ಪ ತಣ್ಣಗಾಗಿದೆ. ಇವಾಗ ನಾನೇನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆನೋ ಅದಷ್ಟು ಇದಕ್ಕೆ ಆ್ಯಡ್ ಮಾಡ್ತೇನೆ. ಆಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸ್ನ್ಯಾಕ್ಸಿಗೆ, ಈವ್ನಿಂಗಿಗೆ ಸಕ್ಕತ್ತಾಗಿ ಚೆನ್ನಾಗಿರುತ್ತೆ. ಈ ಅವರೆಕಾಳು ಸೀಸನ್ ಬಂದಾಗ ಬರೀ ಸಾಂಬಾರು ಪಲ್ಯ ಮಾಡೋ ಬದಲು ಈ ಥರ ಸ್ನ್ಯಾಕ್ಸ್ ಥರ ಮಾಡಿಟ್ಕೊಂಡ್ರೆ ಈವ್ನಿಂಗ್ ಕಾಫಿ ಟೀ ಜೊತೆಗೂ ಚೆನ್ನಾಗಿರುತ್ತೆ. ಸೊ ನೋಡೋಕೊಳ್ಳೆ ಯಮ್ಮಿಯಾಗಿ ಕಾಣಿಸ್ತಿದೆ. ಉಪ್ಪು ಬಂದು ಎಲ್ಲ ಮಿಕ್ಸ್ ಆದಮೇಲೆ ಒಂದ್ಸಲ ನೋಡ್ಕೊಳ್ಳಿ. ನಿಮ್ಗೇನಾದರೂ ಉಪ್ಪು ಅಥವಾ ಖಾರ ಎರಡೂ ಅಷ್ಟೇ. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಬೇಕಾದರೆ ನೀವು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಸರಿಯಾಗಿದೆ ಅಂದರೆ ಓಕೆ. ಸೊ ಗೈಸ್, ಫೈನಲಿ ರೆಡಿ ಆಗಿದೆ ಅವರೆಕಾಳು ಮಿಕ್ಸ್ಚರು. ಸಖತ್ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಇಂಗು ನಾನು ಆ್ಯಡ್ ಮಾಡಲಿಲ್ಲ, ಬೇಕಾದರೆ ನೀವು ಆ್ಯಡ್ ಮಾಡ್ಬೋದು, ಟೇಸ್ಟು ಚೆನ್ನಾಗಿರುತ್ತೆ, ಗಮ್ ಅಂತಿರುತ್ತೆ ಅಂತ. ಬಟ್ ನಾನಲ್ಲಿ ಹಿಂಗನ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇದು ಒಣಮೆಣಸಿನ್ಕಾಯಿ ನಾನು ಆ್ಯಡ್ ಮಾಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಇಲ್ಲ ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಎರಡೂ ಬೇಕಂದರೆ ಎರಡೂ ಹಾಕ್ಕೋಬೋದು. ಸ್ನ್ಯಾಕ್ಸಿಗೆ, ಈವ್ನಿಂಗಿಗೆ ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ಲರೂ ತಿಂತಾರೆ. ಅಷ್ಟು ಸಕ್ಕತ್ತಾಗಿ ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅನ್ನೋಕ್ಕಿಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇಟ್ಸ್ ಲುಕಿಂಗ್ ಲೈಕ್ ದಿಸ್. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ಕೂಡ ಟೇಸ್ಟ್ ಮಾಡಿದೆ. ಸೊ ಇದೊಂದು ಚಿಕ್ಕ ವ್ಲಾಗ್ ಆ್ಯಂಡ್ ಸ್ಮಾಲ್ ಈಸಿಯೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇವಾಗ ಅವರೆಕಾಳು ಸೀಸನ್ ಇವಾಗೇ ಇರೋದು, ಇವಾಗ ಆಲ್ರೆಡಿ ಮುಗಿಯಕ್ಕೆ ಬಂದಿದೆ. ಸೊ ನಿಮ್ಮೂರಲ್ಲಿ ಏನಾದರೂ ಅವರೆಕಾಳು ಈ ಥರ ಇದ್ದರೆ ಇದು ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮಗೆ ಅವರೆಕಾಳು ಸಿಗಲಿಲ್ಲ ಅಂದರೆ ಈ ಮಾರ್ಟ್ಗಳಲ್ಲೆಲ್ಲ ಈ ಚಿಲ್ಕ್ಸಿಟ್ಟಿರ್ತಾರಲ್ಲ ರೆಡಿ, ಅದೇ ಸಿಗುತ್ತೆ, ಅದನ್ನು ಕೂಡ ತಗೊಬಂದು ಮಾಡಬಹುದು. ಸೊ ಇದಿಷ್ಟು ಇವತ್ತಿನ ರೆಸಿಪಿ, ಸ್ಮಾಲ್ ಆ್ಯಂಡ್ ಈಸಿಯೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಹೋಪ್ ನಿಮಗೆ ಇಷ್ಟ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್. ಬಾಯ್ ಬಾಯ್.